ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಜೋಳದ ಹಿಟ್ಟಿಂದ ಕುಕ್ಕೀಸ್ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾನು ಜೋಳದ ಹಿಟ್ಟು ತೊಗೊಳ್ತಾ ಇದ್ದೀನಿ. ಅದಕ್ಕೇ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಯಾವ್ಯಾವ ಇಂಗ್ರೀಡಿಯೆಂಟ್ ಎಷ್ಟೆಷ್ಟು ಬೇಕು ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಅಗಸೆ ಬೀಜನ ಹಾಕೋತಾ ಇದ್ದೀನಿ. ಹಾಗೆಯೇ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಎರಡನ್ನೂ ಹಾಕ್ಕೊಂಡು ನೈಸಾಗಿ ಪೌಡರ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸಾಣಿಸ್ಕೊಂಡಿದ್ದೀನಿ, ಬಟ್ ಸಾಣಿಸ್ಕೊಳ್ಬೇಕು ಅಂತ ಏನು ನೆಸೆಸಿಟಿ ಇಲ್ಲ, ಹಾಗೆಯೇ ಇಡ್ಬೋದು. ಇಲ್ಲಿ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಸಕ್ಕರೆ ತೊಗೊಂಡಿಲ್ಲ ನಾನು. ಬೆಲ್ಲಕ್ಕೆ ತುಪ್ಪ ಹಾಕೋತಾ ಇದ್ದೀನಿ, ಕರಗಿಸಿರೋದು. ನೀವು ಬೆಣ್ಣೆ ಬೇಕಿದ್ರೆ ಯೂಸ್ ಮಾಡ್ಕೋಬೋದು. ಬೆಲ್ಲ ಮತ್ತು ಈ ತುಪ್ಪದ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಎಷ್ಟಾಗುತ್ತೋ ಅಷ್ಟು ಕರಗಿದ್ರೆ ನಮಗೆ ಒಳ್ಳೆಯದು. ಈ ಬೆಲ್ಲದ ಮಿಶ್ರಣಕ್ಕೆ ಇವಾಗ ನಾನು ಇಲ್ಲೊಂದು 1/4 ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಹಾಗೆಯೇ ಇದಕ್ಕೆ ವೆನಿಲಾ ಎಕ್ಸ್ಟ್ರಾಕ್ಟ್ನ ಹಾಕೋತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ಒಂದು 30 ml ಅಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ತಣ್ಣಗಾಗಿರೋ ಕಾಯಿಸಿ ಆರಿಸಿದ ಹಾಲು ಹಾಕೋತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಕರಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಥೇಳಿ, ಲಿಕ್ವಿಡ್ ಅಲ್ವಾ, ಅದಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಪುಡಿ ಮಾಡಿಟ್ಕೊಂಡಿರೋ ಜೋಳದ ಹಿಟ್ಟು ಎಲ್ಲದಕ್ಕೂ 70% ಅಷ್ಟು ಡಾರ್ಕ್ ಚಾಕ್ಲೇಟ್ ಇದೆಯಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಒಂದು 50 to 80 ಗ್ರಾಮ್ಸ್ ಅಷ್ಟು ಆಗ್ಬೋದು, ಹೆಚ್ಚು ಕಮ್ಮಿ ನೀವು ಮಾಡ್ಕೊಳ್ಬೋದು ನಿಮ್ಮ ಇಷ್ಟ ಹಾಗೆ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಬೆಲ್ಲ ಮತ್ತು ತುಪ್ಪ, ಆ ಮಿಶ್ರಣನ ಹಾಕ್ಕೊಂಡು ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಇಫ್ ಇನ್ ಕೇಸ್ ಸ್ವಲ್ಪ ಡ್ರೈ ಇದೆ, ಪುಡಿ ಪುಡಿ ಅನ್ನಿಸ್ತಾ ಇದೆ ಅಂದರೆ ಇನ್ನೂ 1 ಟೇಬಲ್ ಸ್ಪೂನ್ ಹಾಲನ್ನು ತಗೊಂಡು ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ನಿಮ್ಮ ಬೇಕಿಂಗ್ ಟ್ರೇಯಲ್ಲಿ ಇಡ್ಬೋದು. ನಾನಿಲ್ಲಿ ಪೈಪಿಂಗ್ ಬ್ಯಾಗ್ನ ಟ್ರೈ ಮಾಡಿದೆ, ಬಟ್ ಅದು ತುಂಬ ಟೈಮ್ ವೇಸ್ಟ್ ಅನ್ನಿಸ್ತು ನನಗೆ. ಪೈಪಿಂಗ್ ಬ್ಯಾಗ್ ನೆಸೆಸಿಟಿನೇ ಇಲ್ಲ, ಆರಾಮಾಗಿ ಕೈಯಲ್ಲೇ ಮಾಡ್ಕೊಬೋದು. ಈ ಸ್ಟೆಪ್ನ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಕೈಗೆ ಹಚ್ಕೊಂಡು ನಿಮಗೆ ಎಷ್ಟೆಷ್ಟು ಸಣ್ಣ ಬೇಕು ಆ ಥರದ್ರಲ್ಲಿ ಅದನ್ನು ಸಣ್ಣ ಸಣ್ಣ ಉಂಡೆಯಾಗಿ ನಿಮ್ಮ ಬೇಕಿಂಗ್ ಟ್ರೇಯಲ್ಲಿ ಇಟ್ಕೊಳ್ಳಿ. ಓವನನ್ನು 180 ಡಿಗ್ರಿ ಸೆಲ್ಸಿಯಸ್ ಆಗಿ 10 ನಿಮಿಷ ಪ್ರೀ ಹೀಟ್ ಮಾಡಿಕೊಂಡು ಅದೇ 180 ಡಿಗ್ರಿ ಸೆಲ್ಸಿಯಸ್ಗೆ 15 ನಿಮಿಷ ಇದನ್ನು ಬೇಕ್ ಮಾಡಬೇಕು. ಅಷ್ಟೇ, 15 ನಿಮಿಷ ಸಾಕು. ತುಂಬ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂತು ಕುಕ್ಕೀಸ್. ಮಾತ್ರ ಮಕ್ಕಳಿಗೆ ಕೊಡೋದಕ್ಕೆ ಚೆನ್ನಾಗಿದೆ, ಹಾಗೆ ನನಗಂತೂ ತುಂಬಾ ಇಷ್ಟ ಆಯಿತು. ಈ ಬ್ಯಾಚ್ ಆದಮೇಲೆ ನಾನು ಇನ್ನೂ 3 ಸರಿ ಮಾಡಿದ್ದೀನಿ ಇದನ್ನು, ಅಷ್ಟು ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆ ನನ್ನ ರೆಸಿಪೀಸ್ಗಳು ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.